ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಅದು ಮಹಿ ಬರ್ಡೇ ವ್ಲಾಗು. ಏನಕ್ಕೆ ಎಷ್ಟು ಲೇಟ್ ಮಾಡಿದೆ ಅಂತ ನಾನು ಮುಂದೆ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಮಹಿ ಬರ್ಡೇ ಪ್ರಿಪ್ರೇಷನ್ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೆ. ಸೊ ಇದು ಬಂದು ಮಹಿಗೋಸ್ಕರ ನಾನು ಅಡುಗೆ ಮಾಡ್ತಾ ಇರೋದು. ಫಸ್ಟು ನಾನು ಇಲ್ಲಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಾಗ ಮಹಿಗೆ ಫೇವ್ರೆಟ್ ಅಂದರೆ ಗುಲಾಬ್ ಜಾಮೂನ್. ಅವ್ರಿಗೆ ಗುಲಾಬ್ ಜಾಮೂನ್ ಅಂದರೆ ತುಂಬ ಇಷ್ಟ. ಮತ್ತು ಕ್ಯಾರೆಟ್ ಹಲ್ವಾನು ತುಂಬ ಇಷ್ಟಪಟ್ಟು ತಿಂತಾರೆ. ಇದುವರೆಗೂ ನಾನು ಕ್ಯಾರೆಟ್ ಹಲ್ವಾನ ಯಾವತ್ತೂ ಟ್ರೈ ಮಾಡಿಲ್ಲ. ಮಹಿ ಕೈಲಿ ಮಾಡಿಸ್ಕೊಂಡು ತಿಂದಿದ್ದೀನಿ. ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ನಾನು ಕ್ಯಾರೆಟ್ ಹಲ್ವಾ ಟ್ರೈ ಮಾಡೋದಕ್ಕೆ ಹೋಗಿಲ್ಲ. ಸೊ ಇಲ್ಲಿ ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ. ಮಹಿಗೆ ತುಂಬ ಇಷ್ಟ. ಆ್ಯಂಡ್ ನನಗೂ ಅಷ್ಟೇ ಜಾಮೂನಲ್ಲಿ ಸಿಕ್ಕಾಪಟ್ಟೆ ಇಷ್ಟ. ಹೋಟ್ಲಿಗೆ ಹೋದಾಗೂ ಅಷ್ಟೇ ಜಾಮೂನ್ನ ಏನೇ ಒಂದು ಊಟ ಎಲ್ಲ ಮಾಡಿದ್ಮೇಲೆ ಜಾಮೂನ್ ತಿಂದ್ಕೊಂಡೇ ಬರೋದು. ಸೊ ಇಲ್ಲಿ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಜಾಮೂನ್ ಮಾಡ್ಕೊಳ್ಳೋದಕ್ಕೆ. ಇದ್ರ ಬಗ್ಗೆ ಏನು ಎಕ್ಸ್ಪ್ಲನೇಷನ್ ಬೇಡ ಅಂದ್ಕೊಳ್ತೀನಿ. ಎಲ್ಲರಿಗೂ ಜಾಮೂನ್ ಮಾಡೋದಕ್ಕೆ ಬಂದೇ ಬರುತ್ತೆ. ಏನೇ ಹೇಳಿ ಏಲಕ್ಕಿ ಘಮ ಮಾತ್ರ ಅಲ್ಟಿಮೇಟ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಏಲಕ್ಕಿ ಸ್ಮೆಲ್ಲು. ಸೊ ಇಲ್ಲಿ ನಾನು ಪಾಕ ತಗೊಳ್ತಾ ಇದ್ದೀನಿ ಫಸ್ಟು. ಅದಾದಮೇಲೆ ನಾನು ಗುಲಾಬ್ ಜಾಮೂನ್ ಮಾಡೋದಕ್ಕೆ ಹಿಟ್ಟನ್ನು ಕಳಿಸ್ಕೊಳ್ಳೋಣ ಅಂತ. ಪಾಕ ಒಂದು ರೆಡಿ ಆದರೆ ಎಷ್ಟೊತ್ತು ಜಾಮೂನ್ ಮಾಡೋದು ಅಲ್ವಾ? ಸೊ ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ಫುಡ್ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೈಟಾಗಿ ಹಾಕ್ತಾಯಿದ್ದೀನಿ. ವೈಟ್ ಕಲರ್ ಇದ್ರೆ ಪಾಕ ನನಗೆ ನೋಡೋಕೆ ಅಷ್ಟು ಇಷ್ಟ ಆಗೋಲ್ಲ. ಹಾಗಾಗಿ ಸ್ವಲ್ಪ ಕಲರಿಶಾಗಿ ಕಾಣಿಸ್ಲಿ ಅಂತ ಹೇಳಿ ಫುಡ್ ಕಲರ್ನ ಹಾಕ್ಕೊಂಡೆ. ಸೊ ನಾನಿಲ್ಲಿ ಒಂದು ಗುಲಾಬ್ ಜಾಮೂನ್ ಪ್ಯಾಕೆಟ್ ಏನಿದೆ ಅದನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ತಾ ಫುಲ್ ಸಾಫ್ಟಾಗಿ ಕಳಿಸ್ಕೊಳ್ಬೇಕು. ನಾನು ಇಷ್ಟು ದಿನ ಏನಕ್ಕೆ ವ್ಲಾಗ್ ಮಾಡಿಲ್ಲ ಅಂದರೆ ಈ ವ್ಲಾಗ್ ಏನಕ್ಕೆ ನಿಮ್ಮ ಹತ್ರ ಶೇರ್ ಮಾಡಿಲ್ಲ ಮಹಿ ಬರ್ಡೇ ಅಂತ ಹೇಳಿದ್ರೆ, ಪಾಪು ಬೆಳೀತಾ ತುಂಬ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾನೆ. ಆ್ಯಂಡ್ ಅವನು ಏನು ಹೇಳ್ತಾರೆ, ಅವನು ಯಾವಾಗಲೂ ಎತ್ಕೊಂಡಂಗೆ ಇರಬೇಕು, ಅವ್ನ ಪಕ್ಕದಲ್ಲೇ ಇರಬೇಕು. ಸೊ ನಾನು ಎಲ್ಲೂ ಓಡಾಡೋಕೆ ಇಲ್ಲ. ಅವ್ನ ಪಕ್ಕ ಮಲ್ಕೊಂಡಿದ್ದಾಗ ನಾನು ಏನಾದರೂ ವಾಯ್ಸ್ ಓವರ್ ಕೊಡೋದಕ್ಕೆ ಹೋದರೆ ಅವನು ಎದ್ಬಿಡ್ತಿದ್ದ. ಏನೇ ಒಂದು ಸಣ್ಣ ಪುಟ್ಟ ಸೌಂಡ್ ಆದರೂ ಅವನು ಎದ್ಬಿಡ್ತಿದ್ದ. ನಂಗೆ ತುಂಬಾ ಕಷ್ಟ ಆಗ್ತಿತ್ತು. ಕೆಲವೊಂದು ಸಲ ಅಳುನೂ ಬಂದ್ಬಿಡ್ತಿತ್ತು. ಅವನು ಇವನು ಕೈ ಬಿಡ್ತಾನೆ ಇಲ್ಲ, ಯಾವಾಗಲೂ ಎತ್ಕೊಂಡಂಗೆ ಇರಬೇಕು. ನನಗೆ ಬೇರೆ ಸೆಕ್ಷನ್ ಆಗಿರೋದ್ರಿಂದ ನನಗೆ ಬ್ಯಾಕ್ ಪೇನ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ನಮ್ಮಮ್ಮ ಅಪ್ಪ ಮಹಿ ಯಾರು ಎತ್ಕೊಂಡ್ರು ಒಂದು 5 ನಿಮಿಷ 10 ನಿಮಿಷ ಇರ್ತಿದ್ದ ಅಷ್ಟೇ. ಅದಾದಮೇಲೆ ಮತ್ತೆ ನನ್ನನ್ನೇ ಹುಡುಕ್ತಾ ಇದ್ದ ಅವನು. ಹಾಗಾಗಿ ನಾನು ಅಯ್ಯೋ ಈಗ ಪಾಪು ನೋಡೋದು ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಅವನ ಮೇಲೆ ತುಂಬ ಗಮನ ಇಟ್ಟು ನೋಡ್ಕೊಳ್ತಾ ಇದ್ದೆ. ಇಷ್ಟು ದಿನ ಆದರೂ ನಾನೇ ಅವ್ನ ಪಕ್ಕದಲ್ಲೇ ಇರ್ತಿದ್ದೆ. ಹಾಗಾಗಿ ವಿಡಿಯೋ ಎಲ್ಲ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಇವತ್ತೇನಪ್ಪ ಅಂತಂದರೆ ಅವ್ನು ಮಲ್ಕೊಂಡಿದ್ದಾಗ ಅಮ್ಮನ ಕೈಗೆ ಅಥವಾ ಅಪ್ಪನ ಕೈಗೆ ಕೊಟ್ಬಿಟ್ಟು ನಾನು ಹೊರಗಡೆ ಬಂದು ವಾಯ್ಸ್ ಓವರ್ ಕೊಡೋ ಥರ ಪರಿಸ್ಥಿತಿ ಆಗಿದೆ. ಸೊ ಇಷ್ಟು ದಿನ ವೆಯ್ಟ್ ಮಾಡಿಸಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ. ನನ್ನ ಸಿಚುವೇಶನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನನಗಂತೂ ಕೆಲವೊಂದು ಸಲ ಅಳುನೂ ಬರ್ತಿತ್ತು. ಯಾಕಂದರೆ ಎನಿ ಟೈಮ್ ನಾವೇ ಪಾಪುನ ಹ್ಯಾಂಡಲ್ ಮಾಡೋದ್ರಿಂದ ನನಗೆ ಊಟ ಮಾಡೋದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ, ನಿದ್ದೆ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಆ್ಯಂಡ್ ಬ್ಯಾಕ್ ಪೇನ್ ತುಂಬ ಬರ್ತಿತ್ತು. ಸ್ನಾನ ಮಾಡೋದಕ್ಕೆ ಅಂತ ಹೋದ ತಕ್ಷಣವೇ ಅವನು ಎದ್ಬಿಡ್ತಿದ್ದ. ಹೆಂಗಾಗ್ಬಿಟ್ಟಿತ್ತು ಅಂದರೆ ನನಗೆ ಕೆಲವೊಂದು ಸಲ ಈ ರೀತಿ ಮಕ್ಕಳು ಹಠ ಮಾಡ್ತಾರೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಮೊದಲು ಹೋಲಿಸ್ಕೊಂಡ್ರೆ ಇವಾಗ ಪರವಾಗಿಲ್ಲ. ಕೆಲವೊಂದು 4-5 ದಿನದಿಂದ ಇವಾಗ ಪರವಾಗಿಲ್ಲ, ಅಷ್ಟೊಂದು ಹಠ ಮಾಡ್ತಿಲ್ಲ. ಅವನೇನಾದರೂ ಹಠ ಮಾಡಿದ್ರೆ ಹೊರಗಡೆ ಕರ್ಕೊಂಡೋಗಿ ನಿಲ್ಲಿಸ್ಬಿಟ್ರೆ ಅವನ್ನ ಆರಾಮಾಗಿರ್ತಾನೆ. ಅವನಿಗೂ ಮನೆ ಒಳಗಡೆ ಇದ್ದು ಬೋರ್ ಅನ್ನಿಸ್ತಾ ಇರುತ್ತಲ್ವ. ಹಾಗಾಗಿ ಮನೆ ಟೆರೆಸ್ ಏನಿದೆ ಅಲ್ಲ ಕರ್ಕೊಬಂದು ನಿಲ್ಲಿಸ್ಬಿಟ್ರೆ ಅವ್ನು ಆರಾಮಾಗಿ ಹೊರಗಡೆ ಎಲ್ಲ ನೋಡ್ಕೊಂಡು ಸೈಲೆಂಟಾಗಿರ್ತಾನೆ. ಅವನಿಗೆ ವಾಕ್ ಮಾಡೋ ಟೈಮ್ ಅದು ಆ ರೀತಿ ಮಾಡಿಬಿಟ್ಟಿದ್ದೀನಿ ಈಗ. ಸೊ ಗುಲಾಬ್ ಜಾಮೂನ್ ಇಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ರೀತಿ ಡಾರ್ಕಾಗಿ ಏನಕ್ಕೆ ಅದನ್ನು ಕರಿತೀನಿ ಅಂತ ಹೇಳಿದ್ರೆ, ನಾವು ಪಾಕದೊಳಗಡೆ ಹಾಕಿದ ತಕ್ಷಣ ಅದು ಲೈಟ್ ಕಲರ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು. ನನಗದು ತುಂಬಾ ಇಷ್ಟ. ಜಾಮೂನ್ ರೆಡಿ ಆದಮೇಲೆ ನಾನಿಲ್ಲಿ ಪನ್ನೀರ್ ಬಿರಿಯಾನಿ ಮಾಡೋದಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರನ್ನ ಆ ರೀತಿ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ, ಪುದೀನ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಹಾಫ್ ಲೆಮನ್ನು. ಇಲ್ಲಿ ಸ್ಪೈಸಸ್ನ ತಗೊಂಡಿದ್ದೀನಿ. ಗರಂ ಮಸಾಲ, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಅಡುಗೆ ಅರಿಶಿನ, ಸೋಂಕಾಳು, ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಪಲಾವ್ ಎಲೆ ತಗೊಂಡಿದ್ದೀನಿ. ಆ್ಯಂಡ್ ತುಪ್ಪ 1 ಸ್ಪೂನ್ ಅಥವಾ 2 ಸ್ಪೂನ್ ತುಪ್ಪ ಬೇಕಾಗುತ್ತೆ. ಮತ್ತು ಕುಕ್ಕಿಂಗ್ ಆಯಿಲ್ ಆ್ಯಂಡ್ ಲಾಸ್ಟು ಉಪ್ಪು ಟೇಸ್ಟ್ಗೆ.
ಒಂದು ಸ್ಪೂನ್ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ನಾನು ಈ ರೀತಿ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪನ್ನೀರನ್ನ. ಸೊ ಫಸ್ಟು ನಾನು ಪನ್ನೀರನ್ನ ರೋಸ್ಟ್ ಮಾಡ್ಕೊಳ್ತೀನಿ. ರೋಸ್ಟ್ ಅಂದರೆ ತುಂಬ ಜಾಸ್ತಿ ರೋಸ್ಟ್ ಅಲ್ಲ, ಸ್ವಲ್ಪ ಲೈಟಾಗಿ ಶಾಲೋ ಫ್ರೈ ಥರ ಮಾಡ್ಕೊಳ್ತೀನಿ. ಡೈರೆಕ್ಟಾಗಿ ಕೂಡ ಹಾಕ್ಕೊಳ್ಬೋದು, ಬಟ್ ನನಗೆ ಈ ರೀತಿ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕ್ಕೊಂಡಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಈ ರೀತಿ ಶಾಲೋ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನು ಬಿರಿಯಾನಿಗೆ ಆ್ಯಡ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ. ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಪನ್ನೀರ್ ಬಿರಿಯಾನಿನ. ಅದೇ ಎಣ್ಣೆಗೆ ನಾನಿಲ್ಲಿ ನೆಕ್ಸ್ಟು 2 ಏಲಕ್ಕಿ, ಸೋಂಕಾಳು, ಚಕ್ಕೆ, ಲವಂಗ, ಪಲಾವ್ ಎಲೆ ಮತ್ತು ಕಸೂರಿ ಮೇಥಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಅದಾದಮೇಲೆ ನಾನು ಇಲ್ಲಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಅಥವಾ 1.5 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅದಾದಮೇಲೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಸೊ ಈರುಳ್ಳಿನ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಆಗಬೇಕು. ತುಂಬ ಜಾಸ್ತಿ ಫ್ರೈ ಆಗೋದೇನು ಬೇಡ, ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು. ಸೊ ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಟೊಮೊಟೊ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಟೊಮೊಟೊ ಮಾತ್ರ ಯೂಸ್ ಮಾಡ್ತಾ ಇರೋದು. 2 ಟೊಮೊಟೊ ಹಣ್ಣು ಹಾಕ್ಕೊಂಡು ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ಇಲ್ಲಿ ಸ್ಪೈಸಸ್ ಏನೆಲ್ಲ ತೊಗೊಂಡಿದ್ದೀನಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡ್ತಾ. ಸೊ ನನಗಂತೂ ಯಾವ ರೀತಿ ಬರುತ್ತೆ ಅಂತ ಮೈಂಡಲ್ಲಿ ಓಡ್ತಾ ಇತ್ತು. ಚೆನ್ನಾಗಿ ಅಡುಗೆ ಮಾಡ್ತೀವಿ, ಬಟ್ ಆದರೆ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತ. ಸೊ ನೋಡ್ತಿರ್ಬೋದು, ನಾನಿಲ್ಲಿ ಸ್ಪೈಸಸ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಂಡೆ. ಏನಕ್ಕೆ ಅಂದರೆ ಅದು ಆ ಘಾಟ್ ಏನಿರುತ್ತೆ ಅದು ಸ್ವಲ್ಪ ಕಡಿಮೆ ಆಗಲಿ ಮತ್ತು ಸಾಫ್ಟ್ ಆಗುತ್ತೆ. ಹಾಗಾಗಿ 1 ಗ್ಲಾಸ್ ಸಣ್ಣಕ್ಕಿನ ತೊಗೊಂಡಿದ್ದೀನಿ. ಆ್ಯಂಡ್ ನಾವು 4 ಜನ ಆಗಿರೋದ್ರಿಂದ 1 ಗ್ಲಾಸ್ ಸಾಕಾಗುತ್ತೆ. ಇದನ್ನು 2 ಸಲ ವಾಶ್ ಮಾಡಿಬಿಟ್ಟು ನಾನು ಅಳತೆಗೆ 1 ಲೋಟ ಅಥವಾ 1 ಲೋಟ ಅಕ್ಕಿ ತೊಗೊಂಡ್ರೆ 2 ಲೋಟ ನೀರು ಹಾಕಬೇಕು. ಆ ರೀತಿಯೆಲ್ಲ ನಾನು ಅಳತೆ ಮಾಡಲ್ಲ. ಅಕ್ಕಿನ ವಾಶ್ ಮಾಡಿದ ತಕ್ಷಣವೇ ಕೈಯಲ್ಲೇ ಅಳತೆ ಮಾಡಿಬಿಟ್ಟು ನೀರನ್ನ ಹಾಕ್ತೀನಿ ನಾನು. ಇಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ, ಅಂದರೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇವಾಗ ನಾನಿಲ್ಲಿ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರು ಲಾಸ್ಟಲ್ಲಿ ಹಾಕ್ಕೊಳ್ತಾರೆ, ನನಗೆ ಲಾಸ್ಟಲ್ಲಿ ಹಾಕೋದ್ರೆಲ್ಲ ಮೇಲ್ಗಡೆನೇ ಸಿಗುತ್ತೆ ಅಂತ ಹೇಳಿ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ಅಕ್ಕಿ ತೊಳ್ಕೊಂಡಿದ್ನಲ್ವ ಅದ್ರ ನೀರು ಮತ್ತು ಅಕ್ಕಿನ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಅಕ್ಕಿಗೆ ಹಿಡೀಲಿ ಅಂತ ಹೇಳಿ. ಅದಾದಮೇಲೆ ನಾನು ಇದಕ್ಕೆ ಅಳತೆಗೆ ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಅದಾದಮೇಲೆ ಒಂದು ಅರ್ಧ ಲೆಮನ್ ಏನು ತಗೊಂಡಿದ್ದೆ ಅದನ್ನು ಇವಾಗಲೇ ಹಾಕಿಬಿಟ್ಟು ಕುದಿಯೋದಕ್ಕೆ ಅಂತ ಬಿಡ್ತೀನಿ. ಅದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಅನ್ನ 1-2 ಕುದಿ ಬಂದಮೇಲೆ ನಾನಿಲ್ಲಿ ಶಾಲೋ ಫ್ರೈ ಮಾಡ್ಕೊಂಡಿದ್ನಲ್ವ ಪನ್ನೀರನ್ನ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ಎಲ್ಲ ಕಲಸೋದಕ್ಕೆ ಹೋಗಬಾರ್ದು, ಅದು ಒಡೆದೋಗ್ಬಿಡುತ್ತೆ. ಲೈಟಾಗಿ ಒಂಚೂರು ಮಿಕ್ಸ್ ಮಾಡ್ಕೊಳ್ತಾ ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿ 2 ವಿಜಿಲ್ ಕೂಗಿಸಿದ್ರೆ ಸಾಕಾಗತ್ತೆ. ವಿಷಲೆಲ್ಲ ಆರಿದ್ಮೇಲೆ ನೋಡ್ತಿರ್ಬೋದು ಯಾವ ರೀತಿ ಬಂದಿದೆ ಅಂತ. ತುಂಬ ಚೆನ್ನಾಗಿತ್ತು. ಸೊ ಒಂದ್ಸಲ ಟ್ರೈ ಮಾಡಿ. ನಾನು ವಿತ್ ರೆಸಿಪಿ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡಿಶ್ ಏನಪ್ಪ ಅಂದರೆ ಪನ್ನೀರ್ ರೋಲು. ಸೊ ಪನ್ನೀರ್ ರೋಲ್ಗೆ ಏನೇನು ಬೇಕಾಗುತ್ತೆ ಅಂದರೆ ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಎಲೆಕೋಸು. ತುಂಬ ಚೆನ್ನಾಗಿರುತ್ತೆ, ಮಿಸ್ ಮಾಡದೆ ಇದನ್ನು ಟ್ರೈ ಮಾಡಿ. ಪನ್ನೀರನ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಇನ್ನೂ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೋದು. ಈ ರೀತಿ ಏನಕ್ಕೆ ಅಂತ ಹೇಳಿದ್ರೆ ಪನ್ನೀರ್ ರೋಲ್ ತಿನ್ನಬೇಕಾದ್ರೆ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ಅಂತ. ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರು ಮತ್ತು ಟೊಮೆಟೊ ಸಾಸ್, ಮಯೋನೀಸ್ ಮತ್ತು ಸೋಯಾ ಸಾಸ್. ಅದಾದಮೇಲೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಪನ್ನೀರನ್ನ ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀನಿ. ಅದನ್ನ ರೋಸ್ಟ್ ಮಾಡ್ತಾರೆ ಹಿಂಗೆ ಆಯಿಲಲ್ಲಿ ಅಲ್ಲ, ಇದನ್ನು ಇದು ಮಾಡಬೇಕು. ಹಸಿ ಥರ ಇದು ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನು ಅಡುಗೆ ಮಾಡ್ತಾ ಇದ್ದೀನಿ, ಇವ್ರು ಬೇಗ ಬಂದ್ಬಿಟ್ರು. ಅದಕ್ಕೆ ಫ್ರೆಂಡ್ಸ್ ಸ್ವಲ್ಪ ಮೀಟ್ ಮಾಡ್ಕೊಂಡು ಬರಲಿ ಅಂತ ಕಳಿಸ್ತಾ ಇದ್ದೀನಿ. ಈಗ ನಾನು ಕಾಣಿಸ್ತಾ ಇಲ್ಲ. ಹೌದಾ? ಇದು ಇವಾಗ ಸ್ವಲ್ಪ ಫ್ರೈ ಆಗಿದೆ. ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ. ಬೆವ್ರು ಹೋಗ್ಬಿಟ್ಟಿದ್ದೀನಿ.
ನಿಜ ಬೇಗ ಬನ್ನಿ ಆಯ್ತಾ. ಒಂದು ಅರ್ಧ 1 ಅವರ್ ಆಯಿತು. ಸೊ ಈ ರೀತಿ ಈ ಕಲರ್ ಬರುತ್ತೆ. ಆಫ್ ಮಾಡಿಬಿಡ್ತೀನಿ, ಸರ್ವ್ ಮಾಡ್ತೀನಿ ಒಂದು ಪ್ಲೇಟಿಗೆ. ಏನಪ್ಪ ಅಂದರೆ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಡೈರೆಕ್ಟಾಗೂ ಕೂಡ ಯೂಸ್ ಮಾಡ್ಬೋದು, ಬೇಯಿಸ್ಕೊಳ್ಬೋದು. ನಾನು ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ನೋಡ್ತಿರ್ಬೋದು ಎಷ್ಟು ಸ್ವೆಟ್ ಆಗ್ತಾ ಇದ್ದೀನಿ ಅಂತ. ಯಪ್ಪ ಬೇಗನೆ ಅಡುಗೆ ಮಾಡ್ಬೋದಿತ್ತು, ಬಟ್ ಪಾಪು ಇದನ್ನಲ್ವ ಅವನು ಕೈ ಬಿಡ್ತಾ ಇಲ್ಲ, ಅಳ್ತಾ ಇರ್ತಾನೆ. ಎತ್ತಿ ಅವ್ನು ಮಲಗಿಸಿದ ತಕ್ಷಣವೇ ಎದ್ಬಿಡ್ತಾನೆ. ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಅದೇ ಪ್ಯಾನ್ಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ತುಂಬ ಡೀಪ್ ಫ್ರೈ ಎಲ್ಲ ಮಾಡಬಾರ್ದು, ಲೈಟಾಗಿ ಅದ್ರ ಸ್ಮೆಲ್ಲೆಲ್ಲ ಹೋಗೋ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾನು ಇದಕ್ಕೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ಅಷ್ಟೇ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಳ್ಳೋದ್ರಿಂದ ಈರುಳ್ಳಿ ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ. ಹಾಗಾಗಿ ನೆಕ್ಸ್ಟು ಇದಕ್ಕೆ ಎಲೆಕೋಸನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಬೆಸ್ಟ್ ಪಾರ್ಟ್. ಓಕೆನಾ, ನನಗೆ ಎಲೆಕೋಸು ಅದು ಬಾಯಲ್ಲಿ ಸಿಗ್ತಾ ಇದ್ದರೆ ಆಹಾ ತುಂಬ ಚೆನ್ನಾಗಿರುತ್ತೆ. ಅದನ್ನು ಜಾಸ್ತಿ ರೋಸ್ಟ್ ಮಾಡ್ಕೊಳ್ಬೇಡಿ. ನೆಕ್ಸ್ಟು ಇದಕ್ಕೆ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ, ಒಂದು ಸ್ಪೂನು. ಸ್ವಲ್ಪ ಪೆಪ್ಪರ್ ಪೌಡರ್ ಅಂದರೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟು ಸೋಯಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಟೊಮೆಟೊ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು 1 ಸ್ಪೂನ್ ಸಾಕಾಗುತ್ತೆ, 1 ಅಥವಾ 2 ಸ್ಪೂನ್ ಸಾಕಾಗುತ್ತೆ. ಲಾಸ್ಟು ಪನ್ನೀರ್ ಏನು ನಾನು ರೋಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು, ಇದು ಸ್ಟಫಿಂಗ್ ಎಲ್ಲ ಮುಗೀತು. ಇದಾದಮೇಲೆ ನೆಕ್ಸ್ಟು ನಾನು ಚಪಾತಿ ಮಾಡ್ಕೊಳ್ತೀನಿ. ಚಪಾತಿ ಆದಮೇಲೆ ನಾನಿಲ್ಲಿ 1 ಚಪಾತಿಗೆ ಮಯೋನೀಸ್ನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಸಾಕಾಗುತ್ತೆ. 1 ಸ್ಪೂನ್ ಮಯೋನೀಸ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಅದಾದಮೇಲೆ 1 ಸ್ಪೂನ್ ಟೊಮೆಟೊ ಸಾಸ್ನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಸ್ಪ್ರೆಡ್ ಮಾಡಿದ್ರೆ ನಮಗೆ ಜ್ಯೂಸಿಯಾಗಿ ಸಿಗುತ್ತೆ. ಏನಂತಾರೆ, ಪನ್ನೀರ್ ರೋಲ್ನ ತಿನ್ನಬೇಕಾದ್ರೆ ತುಂಬ ಜ್ಯೂಸಿಯಾಗಿ ಸಿಗುತ್ತೆ. ಆ್ಯಂಡ್ ನಾನೇನು ಇಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಏನಂತಾರೆ ಒಂದು ಶೇಪ್ ಕೊಟ್ಬಿಟ್ಟು ಇದ್ರ ಮೇಲೆ ನಾನು ಸ್ವಲ್ಪ ಈರುಳ್ಳಿನ ಮೇಲ್ಗಡೆ ಸ್ಪ್ರೆಡ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಇದನ್ನು ರೋಲ್ ಮಾಡಿಬಿಟ್ಟು ಒಂದು ಟಿಶ್ಯೂ ಪೇಪರಲ್ಲಿ ಅಥವಾ ನಿಮ್ಮ ಹತ್ರ ಏನಾದರೂ ಬಟರ್ ಪೇಪರ್ ಇದ್ದರೆ ಅದನ್ನಾದರೂ ಯೂಸ್ ಮಾಡ್ಬೋದು. ನಾನು ಅದನ್ನು ಮರ್ತ್ಕೊಂಡು ಬಂದುಬಿಟ್ಟಿದ್ದೆ ಶಾಪಿಂಗ್ ಮಾಡಬೇಕಾದ್ರೆ. ಸೊ ಹಾಗಾಗಿ ನಾನು ಟಿಶ್ಯೂ ಪೇಪರ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ರೋಲ್ ಮಾಡಿಬಿಟ್ಟು ಅದಕ್ಕೆ ಟೂತ್ ಪಿಕ್ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಏನೂ ಬಿಟ್ಕೊಳ್ಳೋದಿಲ್ಲ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ನೆಕ್ಸ್ಟು ನಾನಿಲ್ಲಿ ಫೈನಲ್ ಡಿಶ್ ಏನಪ್ಪ ಅಂದರೆ ಪನ್ನೀರ್ ರೋಸ್ಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ಚಿಲ್ಲಿ ಪೌಡರು, ಗರಂ ಮಸಾಲ, ಜೀರಿಗೆ ಪೌಡರ್, ಚಾಟ್ ಮಸಾಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಸಾಕಾಗುತ್ತೆ. ಮತ್ತು ಕರ್ಡು ನಾನು ಯೂಸ್ ಮಾಡೋದು ಹಡ್ಸನ್ ಕರ್ಡು ಸ್ವಲ್ಪ ಇತ್ತು. ಹಡ್ಸನ್ ಕರ್ಡನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಆ್ಯಂಡ್ ಅಮೂಲ್ ಬಟರ್
ಇವಾಗ ನಾನು ಏನೇನೆಲ್ಲ ತೋರಿಸಿದ್ದೀನೋ ಅದನ್ನೆಲ್ಲ ಒಂದು ಬೌಲ್ಗೆ ಹಾಕಿಬಿಟ್ಟು ಸ್ವಲ್ಪ ಕರ್ಡ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಅದೊಂದು ಪೇಸ್ಟ್ ಮಾಡ್ಕೊಳ್ಬೇಕು. ಅದಾದಮೇಲೆ ನಾನು ಪನ್ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ರಿಂದ 10 ನಿಮಿಷ ಅದನ್ನು ಬಿಟ್ಬಿಡಬೇಕು. ಅದು ಫುಲ್ ಅಬ್ಸರ್ವ್ ಆಗಬೇಕು ಪನ್ನೀರ್ಗೆ ಆ ಮಸಾಲೆ ಎಲ್ಲ. ಒಂದು 5 ನಿಮಿಷ ಆದಮೇಲೆ ನಾನೊಂದು ಪ್ಯಾನ್ಗೆ ಬಟರ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಟರ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ, ತುಂಬ ಚೆನ್ನಾಗಿರುತ್ತೆ. ಬಟರ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಬಟರ್ನ ಜಾಸ್ತಿ ಹಾಕ್ಕೊಂಡು ಲೈಟಾಗಿ ಎಣ್ಣೆ ಮಾತ್ರ ಹಾಕ್ಕೊಳ್ತೀನಿ. ನಾವೇನು ರೆಡಿ ಮಾಡಿಟ್ಕೊಂಡಿದ್ವೋ ಅದನ್ನು ಪ್ಯಾನ್ಗೆ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕು, ಡ್ರೈ ರೋಸ್ಟ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾತ್ರ ಮಿಸ್ ಮಾಡದೆ ಟ್ರೈ ಮಾಡಿ. ನಾನು ನಿಮಗೋಸ್ಕರ ಅಂತಲೇ ವಿತ್ ರೆಸಿಪಿ ಕೂಡ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. 10K ಹತ್ತಿರ ಇದ್ದೀನಿ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಪನ್ನೀರ್ ಡ್ರೈ ರೋಸ್ಟ್ ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ನಾನು ಫಸ್ಟ್ ಟೈಮ್ ಮಾಡ್ತಿದ್ದೀನ ಅಂತ ನನಗೆ ಕನ್ಫ್ಯೂಸ್ ಆಗಿಬಿಟ್ಟಿತ್ತು, ಅಷ್ಟು ಚೆನ್ನಾಗಿ ಮಾಡಿದ್ದೆ. ಸೊ ಫ್ರೆಂಡ್ಸ್, ಫೈನಲಿ ಅಡುಗೆ ಎಲ್ಲ ಆಯಿತು. ಆ್ಯಂಡ್ ಇವಾಗ ಮಹಿಗೆ ಫೋನ್ ಮಾಡಿ ಕರೆಸ್ಕೊಂಡೆ, ಪಾಪುಗೆ ರೆಡಿ ಮಾಡಿದೆ. ಆ್ಯಂಡ್ ಈಗ ಕೇಕ್ ಕಟ್ಟಿಂಗ್ ಮಾಡಿಬಿಟ್ಟು ಅದಾದಮೇಲೆ ಊಟ ಮಾಡಬೇಕು. ಆ್ಯಂಡ್ ನೋಡಬೇಕು ಅವರು ಯಾವ ರೀತಿ ಟೇಸ್ಟ್ ಚೆನ್ನಾಗಿದೆಯಾ ಇಲ್ವಾ ಅಂತ ಅವರು ಹೇಳಿದ್ಮೇಲೆ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ಇದನ್ನೆಲ್ಲ ಟ್ರೈ ಮಾಡಿದ್ದು ನಾನು ಫಸ್ಟ್ ಟೈಮು. ಸೊ ನೋಡೋಣ. ಅಡುಗೆ ಎಲ್ಲ ಆಯಿತು. ಅದಾದಮೇಲೆ ನಾನು ಇಲ್ಲಿ ಕೇಕ್ ಕಟ್ಟಿಂಗ್ಗೆ ಅಂತೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಬೇಕಲ್ಲಿ ನಾನು ಕೇಕ್ನ ತಂದಿದ್ದು. ಸೊ ಈಗ ಮಹಿ ಬಂದರು, ಅವ್ರಿಗೆ ಫೋನ್ ಮಾಡಿ ನಾನು ಕರೆದೆ, ಎಲ್ಲ ರೆಡಿಯಾಗಿದೆ ಬೇಗ ಬನ್ನಿ ಅಂತ ಹೇಳಿ. ತುಂಬ ಲೇಟ್ ಆಗೋಗಿತ್ತು. ಏನಕ್ಕೆ ಅಂತ ಹೇಳಿದ್ರೆ ಪಾಪು ಕೈ ಬಿಡ್ತಾ ಇರಲಿಲ್ಲ, ಅವನು ಅಳ್ತಾ ಇದ್ದ. ಅವನ್ನ ಸಮಾಧಾನ ಮಾಡಿ ಅವ್ನಿಗೆ ಹಾಲು ಕೊಡಿಸಿ ಮತ್ತೆ ಅಮ್ಮನ ಕೈ ಕೊಟ್ಬಿಟ್ಟು ಮತ್ತೆ ನಾನೇ ಹೋಗಿ ಅಡುಗೆ ಮಾಡೋದ್ರಿಂದ ನಂಗೆ ಸ್ವಲ್ಪ ಟೈಮ್ ತಗೊಳ್ತಾ ಇದ್ದೆ. ಆಮೇಲೆ ಮಹಿಗೂ ಈಗ ನಾನು ಬೇಗ ಕೇಕ್ ಕಟ್ ಮಾಡಿಸಿದ್ರು ಅವ್ರು ಹೊರಗಡೆ ಹೋಗ್ತಾಯಿದ್ರು ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೆ ಅಂತ ಹೇಳಿ. ಸೊ ಅದಕ್ಕೆ ಎಲ್ಲನೂ ಮೀಟ್ ಮಾಡಿಕೊಂಡು ಎಲ್ಲ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಮನೆಗೆ ಬನ್ನಿ, ನಾನೇ ಲಾಸ್ಟ್ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ಹೇಳಿ ಅವ್ರನ್ನ ಕಳಿಸ್ಕೊಂಡೆ. ಸೊ ಅದಾದಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಅವರು ಯಾವ ರೀತಿ ಇಷ್ಟಪಟ್ಟರು ಊಟನ ಅದನ್ನೆಲ್ಲ ಕೇಳೋಣ, ಓಕೆನಾ? ಹ್ಯಾಪಿ ಬರ್ಡೇ ರೀ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಪಪ್ಪ, ಹ್ಯಾಪಿ ಬರ್ಡೇ ಟು ಯು. ನಮ್ಗೇನು ಗೊತ್ತಾಯ್ತು ಪಪ್ಪ, ಹ್ಯಾಪಿ ಬರ್ಡೇ. ಹಾಯ್ ಮಗನೇ. ಅಯ್ಯ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಮಗನೇ.
ಕಾಲ್ ತೆಗಿ ಅಂತ ಅವನು ಮಗನೇ ಪಪ್ಪನಿಗೆ ಬರ್ಡೇ ಗಿಫ್ಟ್ ತಗೋಣ ಇರಪ್ಪ. ನಮ್ಮಪ್ಪ ಅಮ್ಮ ಮತ್ತು ಮಹಿ 3 ಜನನೂ ಅಂದ್ಕೊಳ್ತಾ ಇದ್ದು ಏನು ಗಿಫ್ಟ್ ಕೊಡ್ತಿದ್ದಾಳೆ ಇಷ್ಟನ್ನೆಲ್ಲ ಮಾಡಿದ್ಮೇಲೂ ಅಂತ. ಮಹಿ ಅಂತೂ ನನಗೇನು ಬೇಡ ಅಂದಮೇಲೂ ಏನೋ ಗಿಫ್ಟ್ ಕೊಡ್ತೀನಿ ಅಂತಿದ್ದಾಳಲ್ಲ ಅಂತ ಅವರು ಸ್ವಲ್ಪ ಕನ್ಫ್ಯೂಷನಲ್ಲಿದ್ದರು. ಬಟ್ ನೀವೇ ನೋಡಿ ನಾನು ಏನು ಗಿಫ್ಟ್ ಕೊಡ್ತೀನಿ ಅಂತ. ನೀವು ನಗಬಾರ್ದು, ಓಕೆನಾ? ಇದು ಅವ್ರಿಗೆ ಒಂದು ಬೆಸ್ಟ್ ಗಿಫ್ಟ್. ಅವ್ರಿಗೆ ಮಾತ್ರ ಅಲ್ಲ, ನನಗೂ ತುಂಬ ಒಂದು ಒಳ್ಳೆ ಗಿಫ್ಟು ಆ ದೇವರು ನನಗೆ ಕೊಟ್ಟಿರೋದು. ಸೊ ಅದನ್ನು ಮಹಿಗೆ ಬರ್ಡೇಗೆ ಅಂತ ನಾನು ಗಿಫ್ಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ವಾಚ್ ಇಟ್. ನನ್ನ ಪಪ್ಪನ ಬರ್ಡೇ ಗಿಫ್ಟು. ಇದಕ್ಕಿಂತ ಒಳ್ಳೆ ಗಿಫ್ಟ್ ಬೇಕಾ ನಿಮಗೆ? ಮಗನೇ ತುಂಬ ಬೆಲೆ ಬಾಳೋ ಗಿಫ್ಟ್ ಕೊಟ್ಟಿದ್ದೀನಿ. ನಿಮ್ಮ ಅಮ್ಮನ ಸರ್ಪ್ರೈಸ್ ಗಿಫ್ಟ್ ನೋಡು. 3 ತಿಂಗಳು ಗಿಫ್ಟ್ ಕೊಡೋ ನೀನು. ಸರ್ಪ್ರೈಸ್ ಗಿಫ್ಟ್. ನಾ ಹಂಗೆ ಅಂತ ಇದ್ದೀನಿ, ಏನು ತಂದ ಅಂತ. ಹೆಂಗೈತೆ ಗಿಫ್ಟು? ಬೇಡ ಅಂದ್ರೆ ಇಟ್ಕೊಳ್ಳಬೇಕಲ್ಲ. ಬೇಡ ಅನ್ನೋದು ಈ ಗಿಫ್ಟ್ ಇಟ್ಕೊಳ್ಳಿ. ಅಲ್ಲ, ಬೇಡ ಅನ್ನೋದು ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಊಟ ಮಾಡೋ ಟೈಮ್. ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ಮಹಿಗೆ ಮತ್ತು ಅಪ್ಪನಿಗೆ. ಸೊ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಅವರೇ ಹೇಳ್ತಾರೆ. ಚೆನ್ನಾಗಿಲ್ಲ ಅಂದರೆ ಒಂದು ಕೀಪ್ ಆಗ್ತದೆ, ತಿಂಗಳಲ್ಲಿ ಚಾನ್ಸ್ ಸಿಗಲ್ಲ. ಟಿವಿ ನೋಡೋದು ಬಿಟ್ಬಿಟ್ಟಿದ್ದೀರಾ? ರೋಲ್ ಎಲ್ಲ ಫಸ್ಟ್ ಟೈಮ್ ಮಾಡಿ. ಚೆನ್ನಾಗಿತ್ತೇನಪ್ಪ? ಟೇಸ್ಟ್ ಮಾಡಿದ್ಯಾ? ಪುಟಾಣಿ ಕ್ರಿಕೆಟ್ ನೋಡ್ತಿದ್ದೆ ಮಗನೇ. ನೀವು ಬುದ್ಧಿ ಬಂದಿರೋದು ಫ್ಲಾಟ್ ಆಗಿ ಬರ್ತಿರೋದ್ರಿಂದ ಅವರ ಟೈಮ್ಗೆ ಇಶಾನ್, ಬನ್ನಿ ಊಟ ಮಾಡೋಣ ನಾವು. ಬಾ. ಮಹಿ ಊಟ ಮಾಡಬೇಕಾದ್ರೆ ನನಗೂ ಕೂಡ ಅವರು ತಿನ್ನಿಸ್ತಾ ಇದ್ರು. ಅವ್ರು ಯಾವಾಗಲೂ ಹಾಗೇ, ಅವ್ರು ಏನೇ ತಿನ್ನಬೇಕಾದ್ರೂ ನನಗೂ ತಿನ್ನಿಸ್ತಾ ಇರ್ತಾರೆ. ಸೊ ಅದೇ ನನಗೆ ಪುಟ್ಟ ಪುಟ್ಟ ಥಿಂಗ್ಸ್ ಎಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ ಅವರಲ್ಲಿ. ಮಗ ಏನೇ ಬಂದಿದ್ದು ಚೆನ್ನಾಗಿ ಕಾಣಿಸ್ತಿದ್ದೀನಾ? ನಮ್ಮ ಪಾಪು ಮಲ್ಕೊತಾನೆ ಇಲ್ಲ ಇವತ್ತು. ಇಷ್ಟು ಮಾಡೋಣ ಹಾಕಿ ಮನೆ ತಿನ್ನಿಸಿದೆ ನನಗೆ. ಈಗ ಸ್ವಲ್ಪ ಟೇಸ್ಟ್ ಮಾಡ್ತಾ ಇದ್ದೀನಿ. ಸೀರಿಯಸ್ಲಿ ಇದನ್ನೆಲ್ಲ ಫಸ್ಟ್ ಟೈಮ್ ಮಾಡಿದ್ದು. ಜಾಮೂನ್ ಮಾತ್ರ ಯಾವಾಗಲೂ ಮಾಡ್ತಾಯಿದ್ದೆ. ಆ ಫ್ಲೇವರ್ ಬಿಟ್ಕೊಳ್ತಾ ಇದ್ದ ಅಲ್ಟಿಮೇಟ್. ಇದು ಪ್ರತಿಯೊಂದು ರೆಸಿಪಿನೂ ನಾನು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಸ್ಕಿಪ್ ಮಾಡಿದೆ, ದಯವಿಟ್ಟು ಟ್ರೈ ಮಾಡಿ. ನಿಜವಾಗ್ಲೂ ಚೆನ್ನಾಗಿದೆ.
ನಾನು ಸುಮ್ಮನೆ ಡೌ ಮಾಡ್ತಾ ಇಲ್ಲ, ಸೀರಿಯಸ್ಲಿ ಚೆನ್ನಾಗಿಲ್ಲ. ರೋಲ್ ಮಾತ್ರ ಅಳ್ಬೇಕು. ಪನ್ನೀರ್ ಬಿರಿಯಾನಿ ಟೇಸ್ಟ್ ಮಾಡೋಣ. ಐ ಲವ್ ಪನ್ನೀರ್. ಪನ್ನೀರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇದು ರೋಸ್ಟ್, ಪನ್ನೀರ್ ರೋಸ್ಟ್ ಇದು. ಮಸಾಲೆ ಅದೇ ಫ್ಲೇವರ್ ಬಿಟ್ಕೊಂಡು ಜಾಮೂನು. ಆ್ಯಕ್ಚುಲಿ ನಾನು ಜಾಮೂನ ಲಾಸ್ಟಲ್ಲಿ ತಿಂತೀನಿ, ಏನೇ ಸ್ವೀಟ್ ತಿನ್ನೋದಾದ್ರು. ಶಬ್ಬಾಸ್ ಬೇಡ. ತುಂಬ ತಿಂಗಳಾದಮೇಲೆ, ತುಂಬ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಕುಕ್ ಮಾಡಿದ್ದು ಅನ್ಬಿಟ್ಟೆ. ಆಫ್ಟರ್ ಲಾಂಗ್ ಟೈಮ್ ಇವತ್ತು ಮನೆ ಬರ್ಡೇಗೋಸ್ಕರ ಅಡುಗೆ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿದೆ. ನೀವು ನಿಮ್ಮ ಹಸ್ಬೆಂಡ್ಗೆ ಸರ್ಪ್ರೈಸ್ ಕೊಡಿ, ಅವ್ರು ನಿಜವಾಗ್ಲೂ ಇಷ್ಟಪಡ್ತಾರೆ, ತುಂಬ ಖುಷಿಯಿಂದ ತಿಂತಾರೆ. ನಂಗೆ ತುಂಬ ಇಷ್ಟ ಆಯ್ತಪ್ಪ. ಆ್ಯಂಡ್ ಮಗಿಗೂ ಕೂಡ ತುಂಬಾ ಇಷ್ಟ ಆಯಿತು. ಅಪ್ಪ ಮಗ ಇಬ್ಬರು ಆಟ ಆಡ್ತಿದ್ದಾರೆ. ನಮ್ಮ ಪಾಪು ಇನ್ನೂ ಮಲಗಿಲ್ಲ. ಟೈಮ್ ಎಷ್ಟು ಗೊತ್ತಾ? 10:15, ರಾತ್ರಿ 10:15 ಆಗಿದೆ. ಇನ್ನೂ ಮಲಗ್ತಿಲ್ಲ. ಇವತ್ತು ಏನು ಗೊತ್ತಾ, ನಾವು ರೆಡಿ ಆಗಿಬಿಟ್ಟಿದ್ದೀವಿ ಅಂತ ಅವನು ಎಲ್ಲೋ ಹೊರಗಡೆ ಹೋಗ್ತಾರೆ ನಾನು ಬಿಟ್ಟು ಅಂತ ಅವ್ನು ಮಲಗ್ತಾನೇ ಇಲ್ಲ. ಅಪ್ಪ ಮಗ ಇಬ್ಬರು ಆಟ ಆಡ್ತಿದ್ದಾರೆ. ಎಲ್ಲರೂ ಊಟ ಇತ್ತು, ನಾನೇ ಲಾಸ್ಟಲ್ಲಿ ತಿಂತಾ ಇದ್ದೀನಿ. ಸಾರಿ, ಅಮ್ಮ ಇನ್ನೂ ಊಟ ಮಾಡಿಲ್ಲ, ಅಪ್ಪ ಮನೆಗೆ ಊಟ ಮಾಡಿದ್ದಾರೆ. ನಮ್ಮ ಅಕ್ಕನ ಮನೆಗೆ ಪನ್ನೀರ್ ಬಿರಿಯಾನಿ ಮತ್ತು ಜಾಮೂನು ಆ್ಯಂಡ್ ಕೇಕ್ನ ಕೊಟ್ಟು ಕಳಿಸಿದ್ದೀನಿ. ನಮ್ಮ ಚಿನ್ನು ಮತ್ತು ಲಕ್ಷ್ಮಿಗೂ ನಮ್ಮ ಆಂಟಿ ಮನೆಗೆ ಹೋಗಿದ್ದಾರಂತೆ. ಸೊ ಅವ್ರು ಬಂದಮೇಲೆ ತಿನ್ನಿ ಅಂತ ಕಳಿಸ್ದೆ. ಅವ್ರು ಇದ್ದಿದ್ದರೆ ಕೇಕ್ ಕಟ್ಟಿಂಗ್ ಟೈಮಲ್ಲಿ ಕಳಿಸ್ಕೊಡ್ತಿದ್ದೆ, ಅವ್ರು ಇರಲಿಲ್ಲ. ಹಾಗಾಗಿ ಕೇಕ್ ಕಟ್ಟಿಂಗ್ ಎಲ್ಲ ಆಗಿದ್ದಲ್ವಾ, ಮತ್ತಿಷ್ಟು ಕೇಕ್ ಆದರೂ ಕೊಟ್ಟು ಕಳ್ಸೋಣ ಅಂದ್ಬಿಟ್ಟು ಕೇಕ್ ಜೊತೆ ಜಾಮೂನ್ ಮತ್ತು ಬಿರಿಯಾನಿನ ಕೊಟ್ಟು ಕಳಿಸ್ದೆ. ಆ್ಯಕ್ಚುಲಿ ಮನೆಗೆ ಈ ರೀತಿ ವೆರೈಟಿ ಡಿಶಸ್ ಒನ್ ಟೈಮು ಒಂದು 4-5 ಡಿಶ್ ತಿನ್ನಬೇಕು ಅಂತ ತುಂಬಾ ಇಷ್ಟ. ಅದಕ್ಕೋಸ್ಕರ ಅವ್ರ ಬರ್ಡೇಗೆ ನಾನು ಸ್ಪೆಷಲಾಗಿ ಪನ್ನೀರಲ್ಲಿ 4 ಡಿಶ್ ಮಾಡಿದ್ದೆ. ಇದಾದಮೇಲೆ ಅವ್ರಿಗೆ ಮಜ್ಜಿಗೆ ಮಾಡ್ಕೊಳ್ಬೋದು. ಅದೇ ಮಜ್ಜಿಗೆ ಮಾಡ್ಕೊಳ್ತೀನಿ, ಇಲ್ಲಾಂದರೆ ನಿಂಬೆ ಜ್ಯೂಸ್ ಮಾಡ್ತೀನಿ, ಡೈಜೆಷನ್ ಆಗಲಿ ಅಂತ. ಯಾಕಂದರೆ ಅವರು ತುಂಬ ಕೇಕ್ ತಿಂದಿದ್ದಾರೆ ಆ್ಯಂಡ್ ಹೊರಗಡೆ ಫ್ರೆಂಡ್ಸ್ ಜೊತೆ ಎಲ್ಲ ಅದನ್ನು ಪಾರ್ಟಿ ಎಲ್ಲ ಇರೋದಲ್ವಾ. ಸೊ ಸ್ವಲ್ಪ ಡೈಜೆಷನ್ ಆಗಲಿ ಅಂತ ಇಲ್ಲ ಮಜ್ಜಿಗೆ ಮಾಡ್ಕೊಡ್ತೀನಿ, ಇಲ್ಲ ಲೆಮನ್ ಜ್ಯೂಸ್ ಮಾಡ್ಕೊಡ್ತೀನಿ. ಓಕೆ, ನಾನು ಇದನ್ನು ತಿಂದು ಮತ್ತೆ ನಮಗೆ ಸಿಗ್ತೀನಿ. ಬಾಯ್. ಮಲಗ್ತಿಲ್ವಾ ಅವನು? ಬಟ್ಟೆ ಚೇಂಜ್ ಮಾಡಿದ್ದೀವಿ ಅನ್ನಿ. ನಿತ್ಯ ಬರ್ತಿದ್ರು ಮನಿಕತ್ತಿಲ್ಲ ಅವನು. ಎಲ್ರಿಗೂ ಧನ್ಯವಾದಗಳು. ಇವತ್ತಿನ ದಿನ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಯಿತು, ಚೆನ್ನಾಗಿತ್ತು. ಥ್ಯಾಂಕ್ ಯು. ಐ ಲವ್ ಯು. ವಿಶ್ ಮಾಡಿರೋ ಎಲ್ರಿಗೂ ಧನ್ಯವಾದಗಳು. ತಮಗೂ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.